ಗೆಳೆಯರೆ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಕ್ಷಣಾ ವ್ಯವಸ್ಥೆ ಎನ್ನಲಾದ ರಷ್ಯಾದ S-400ಗಿಂತಲೂ ಬಲಿಷ್ಠವಾದ ಕವಚವೊಂದನ್ನು ಭಾರತ ಸದ್ದಿಲ್ಲದೆ ಸಿದ್ಧಪಡಿಸುತ್ತಿದೆ. ಚೀನಾ ಮತ್ತು ಪಾಕಿಸ್ತಾನದ ಕ್ಷಿಪಣಿಗಳನ್ನು ಆಕಾಶದಲ್ಲಿಯೇ ಹೊಡೆದುರುಳಿಸುವ ಭಾರತದ ಆ ಗುಪ್ತ ಯೋಜನೆ ಯಾವುದು? ಬನ್ನಿ, ಭಾರತದ ಮುಂದಿನ ಪೀಳಿಗೆಯ ವಾಯುರಕ್ಷಣಾ ವ್ಯವಸ್ಥೆ ಪ್ರಾಜೆಕ್ಟ್ ಕುಶಾ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಡಿಕೋಡ್ ಮಾಡೋಣ. ಗೆಳೆಯರೆ, ಆಧುನಿಕ ಯುದ್ಧಭೂಮಿ ಈಗ ಕ್ಷಣಮಾತ್ರದಲ್ಲಿ ಬದಲಾಗುತ್ತಿದೆ. ಇಲ್ಲಿ ಕೇವಲ ಆಕ್ರಮಣ ಮಾಡುವುದು ಮಾತ್ರವಲ್ಲ, ಶತ್ರುಗಳ ದಾಳಿಯನ್ನು ತಡೆಯುವುದು ಕೂಡ ಅಷ್ಟೇ ಮುಖ್ಯ. ಪಾಕಿಸ್ತಾನದ ಶಾಹೀನ್ ಮತ್ತು ಅವಾಬಿಲ್ ಕ್ಷಿಪಣಿಗಳು ಹಾಗೂ ಚೀನಾದ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಗಳು ಭಾರತದ ಭದ್ರತೆಗೆ ದೊಡ್ಡ ಸವಾಲಾಗಿವೆ. ಇಸ್ರೇಲ್ನ ಐರನ್ ಡೋಮ್ ಕೇವಲ ಸಣ್ಣ ಪ್ರದೇಶಗಳಿಗೆ ಸೀಮಿತ, ಆದರೆ ಭಾರತದಂತಹ ಬೃಹತ್ ದೇಶವನ್ನು ರಕ್ಷಿಸಲು ನಮಗೆ ಬೇಕಾಗಿರುವುದು ಅತಿ ಉದ್ದ ವ್ಯಾಪ್ತಿಯ ರಕ್ಷಣಾ ಕವಚ. ಗೆಳೆಯರಿ, ಒಂದು ಸಣ್ಣ ಆದರೆ ಅಷ್ಟೇ ಮುಖ್ಯ ವಿಷಯ. ನಮ್ಮ ಅಂಕಿಅಂಶಗಳ ಪ್ರಕಾರ ವಿಡಿಯೋ ನೋಡುವ ನಿಮ್ಮಲ್ಲಿ ಬಹಳಷ್ಟು ಮಂದಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಒಂದು ಚಾನೆಲ್ನ ಹಿಂದೆ 7 ಜನರ ತಂಡದ ಹಗಲು ರಾತ್ರಿ ಪರಿಶ್ರಮವಿದೆ. ನಮ್ಮ 7 ಕುಟುಂಬಗಳ ಜೀವನದ ಬಂಡಿ ಸಾಗುತ್ತಿರುವುದು ನಿಮ್ಮ ಈ ಪ್ರೀತಿ ಮತ್ತು ಬೆಂಬಲದಿಂದ. ನೀವು ನೀಡುವ ಒಂದು ಸೆಕೆಂಡಿನ ಸಬ್ಸ್ಕ್ರೈಬ್ ನಮಗೆ ಕೇವಲ ಸಂಖ್ಯೆಯಲ್ಲ, ಅದು ನಮ್ಮ ಮುಂದಿನ ಹೊಸ ವಿಷಯಗಳ ಸಂಶೋಧನೆಗೆ ಸಿಗುವ ದೊಡ್ಡ ಬೂಸ್ಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಬೆಂಬಲಕ್ಕೆ ನಿಲ್ಲಿ. ಗೆಳೆಯರೆ, ಪ್ರಾಜೆಕ್ಟ್ ಕುಶಾ ಇದು DRDO ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿರುವ ಭಾರತದ ಸ್ವದೇಶಿ S-500 ದರ್ಜೆಯ ರಕ್ಷಣಾ ವ್ಯವಸ್ಥೆ. ರಷ್ಯಾದ S-400 ವ್ಯವಸ್ಥೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಭಾರತದ ರಕ್ಷಣಾ ಪೂರೈಕೆ ಸರಬರಾಜಿನನ್ನು ಭದ್ರಪಡಿಸುವುದು ಇದರ ಮುಖ್ಯ ಗುರಿ. ಪ್ರಾಜೆಕ್ಟ್ ಕುಶಾ ಕೇವಲ ವಿಮಾನಗಳನ್ನು ಹೊಡೆದುರುಳಿಸುವುದಿಲ್ಲ, ಇದು ಶಬ್ದದ ವೇಗಕ್ಕಿಂತಲೂ ವೇಗವಾಗಿ ಬರುವ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಮತ್ತು ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಗಳನ್ನು ಭಾರತದ ವಾಯುಪ್ರದೇಶ ಪ್ರವೇಶಿಸುವ ಮೊದಲೇ ಗುರುತಿಸಿ ನಾಶಪಡಿಸುತ್ತದೆ. ಈ ವ್ಯವಸ್ಥೆಯು 3 ಹಂತದ ಇಂಟರ್ಸೆಪ್ಟರ್ ಲೇಯರ್ಗಳನ್ನು ಹೊಂದಿದ್ದು 150ರಿಂದ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರುಗಳನ್ನು ಧೂಳಿಪಟ ಮಾಡಬಲ್ಲದು. ಇತ್ತೀಚೆಗಷ್ಟೇ ಇದರ ಮೊದಲ ಹಂತದ M1 ಇಂಟರ್ಸೆಪ್ಟರ್ ಪರೀಕ್ಷೆ ಯಶಸ್ವಿಯಾಗಿರುವುದು ಭಾರತದ ಪಾಲಿಗೆ ದೊಡ್ಡ ವಿಜಯ. ಆದರೆ ಇಷ್ಟೊಂದು ಕ್ಷಿಪಣಿಗಳನ್ನು ನಿಯಂತ್ರಿಸುವುದು ಹೇಗೆ? ಅದಕ್ಕಾಗಿಯೇ ಭಾರತ ಪ್ರಾಜೆಕ್ಟ್ ಆಕಾಶ್ ತೀರ್ ಎಂಬ ಅತ್ಯಾಧುನಿಕ ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಯನ್ನು ಬಳಸುತ್ತಿದೆ. ಇದು ರೇಡಾರ್ಗಳು, ಸ್ಯಾಟಲೈಟ್ಗಳು ಮತ್ತು ಕ್ಷಿಪಣಿಗಳನ್ನು ಒಂದೇ ಜಾಲದ ಅಡಿಯಲ್ಲಿ ತರುತ್ತದೆ. ಕೃತಕ ಬುದ್ಧಿಮತ್ತೆಯ ನೆರವಿನಿಂದ ಬರುವುದು ಶತ್ರು ವಿಮಾನವೋ ಅಥವಾ ಡ್ರೋನ್ ಎಂಬ ವ್ಯತ್ಯಾಸವನ್ನು ಇದು ಕ್ಷಣಾರ್ಧದಲ್ಲಿ ಪತ್ತೆ ಹಚ್ಚುತ್ತದೆ. ಪ್ರಾಜೆಕ್ಟ್ ಕುಶಾದ ಯಶಸ್ಸು ಕೇವಲ ತಾಂತ್ರಿಕ ಸಾಧನೆಯಲ್ಲ, ಇದು ಭಾರತದ ಕಾರ್ಯತಂತ್ರ ಸ್ವತಂತ್ರಕ್ಕೆ ಹಿಡಿದ ಕನ್ನಡಿ. ಈ ಹಿಂದೆ ನಾನು ರಷ್ಯಾದ S-400 ವ್ಯವಸ್ಥೆಗಾಗಿ ಬಿಲಿಯನ್ ಗಟ್ಟಲೆ ಡಾಲರ್ ಸುರಿಯಬೇಕಿತ್ತು ಮತ್ತು ಅಂತಾರಾಷ್ಟ್ರೀಯ ನಿರ್ಬಂಧಗಳ ಭೀತಿಯಲ್ಲೇ ಬದುಕಬೇಕಿತ್ತು. ಆದರೆ ಈಗ ಲಡಾಖಿನ ಹಿಮಪರ್ವತಗಳಿಂದ ಹಿಡಿದು ಅಂಡಮಾನ್ನ ಕಡಲ ತೀರದವರೆಗೂ ನಮ್ಮದೇ ಆದ ಮೊಬೈಲ್ ಮತ್ತು ಮಾಡ್ಯುಲರ್ ರಕ್ಷಣಾ ವ್ಯವಸ್ಥೆಯನ್ನು ನಿಯೋಜಿಸುವ ಶಕ್ತಿ ಸಿಕ್ಕಿದೆ. ಇದು ಕೇವಲ ರಕ್ಷಣಾತ್ಮಕ ಕವಚವಲ್ಲ, ಶತ್ರುಗಳ ಮೊದಲ ದಾಳಿಯ ಯಶಸ್ಸನ್ನು ಸಂಪೂರ್ಣವಾಗಿ ನಿರಾಕರಿಸುವ ಅಜೇಯ ಗೋಡೆ. ಅಷ್ಟೇ ಅಲ್ಲ, ಭಾರತವು ಈಗ ಕೇವಲ ಗುರಾಣಿಯನ್ನು ಮಾತ್ರವಲ್ಲ, ತನ್ನ ಖಡ್ಗವನ್ನು ಹರಿತಗೊಳಿಸುತ್ತಿದೆ. ಒಂದು ಕಾಲದಲ್ಲಿ ಸುಖೋಯ್ ವಿಮಾನಗಳು ಕೇವಲ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನು ಮಾತ್ರ ಹೊತ್ತೊಯ್ಯಲು ಸಾಧ್ಯವಿತ್ತು. ಆದರೆ ಈಗ ಹಲುಗವಾದ ಮತ್ತು ಅತಿ ವೇಗದ ನವತಲೆಮಾರಿನ ಬ್ರಹ್ಮೋಸ್ ಕ್ಷಿಪಣಿಗಳಿಂದ ಒಂದೇ ವಿಮಾನ 4 ಗುರಿಗಳನ್ನು ಏಕಕಾಲದಲ್ಲಿ ಧೂಳಿಪಟ ಮಾಡಬಲ್ಲದು. ಅಂದರೆ ಶತ್ರು ದೇಶಗಳು ಭಾರತದ ರಕ್ಷಣಾ ಕವಚವನ್ನು ಭೇದಿಸುವ ಯೋಚನೆ ಮಾಡುವಷ್ಟರಲ್ಲಿ ಅವರ ನೆಲೆಗಳು ಭಾರತದ ಪ್ರಹಾರಕ್ಕೆ ನುಚ್ಚುನೂರಾಗಿರುತ್ತವೆ. ಭಾರತವು ಕೇವಲ ರಕ್ಷಣಾ ಕವಚವನ್ನು ಮಾತ್ರ ಸಿದ್ಧಪಡಿಸುತ್ತಿಲ್ಲ, ತನ್ನ ದಾಳಿಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಬ್ರಹ್ಮೋಸ್ ಕ್ಷಿಪಣಿಯ ವ್ಯಾಪ್ತಿಯನ್ನು ಈಗ 800ರಿಂದ 900 ಕಿಲೋಮೀಟರ್ಗೆ ಹೆಚ್ಚಿಸಲಾಗುತ್ತಿದೆ. ಅಷ್ಟೇ ಅಲ್ಲ, ಇವುಗಳನ್ನು ಸುಖೋಯ್ ಮತ್ತು ರಫೇಲ್ ವಿಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊತ್ತೊಯ್ಯುವಂತೆ ಹಲುಗ ಮಾಡಲಾಗುತ್ತಿದೆ. ಅಂತಿಮವಾಗಿ ಈ ಎಲ್ಲ ತಾಂತ್ರಿಕ ಪ್ರಗತಿಗಳು ಭಾರತದ ರಕ್ಷಣಾ ನೀತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತಿವೆ. ಶತ್ರು ದೇಶಗಳು ಭಾರತ ಮೇಲೆ ದಾಳಿ ಮಾಡುವ ಯೋಚನೆ ಮಾಡುವ ಮೊದಲೇ ತಮ್ಮ ಕ್ಷಿಪಣಿಗಳು ಭಾರತದ ಕವಚವನ್ನು ಭೇದಿಸಲು ಸಾಧ್ಯವಿಲ್ಲ ಎಂಬ ಸತ್ಯ ಅವರಿಗೆ ಅರ್ಥವಾಗುವಂತೆ ಮಾಡುವುದೇ ಪ್ರಾಜೆಕ್ಟ್ ಕುಶಾ. ಗೆಳೆಯರೆ, ಭಾರತದ ಈ ಸ್ವದೇಶಿ S-500 ವ್ಯವಸ್ಥೆಯು ಏಷ್ಯಾದ ಶಕ್ತಿ ಸಮತೋಲನವನ್ನು ಬದಲಾಯಿಸಲಿದೆಯೇ? ಚೀನಾ ಮತ್ತು ಪಾಕಿಸ್ತಾನದ ಬೆದರಿಕೆಗಳಿಗೆ ಇದು ಅಂತಿಮ ಪರಿಹಾರವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ರಕ್ಷಣಾ ರಂಗದ ಇಂತಹ ಆಳವಾದ ವಿಶ್ಲೇಷಣೆಗಳಿಗಾಗಿ ನೀತಿ ಡಿಕೋಡ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.